ಗುರುಭ್ಯೋ ನಮಃ. ಆತ್ಮೀಯರೇ, ನಮ್ಮ ಭಾರತೀಯ ಸಂಸ್ಕೃತಿ ಎನ್ನುವುದು ಪುಣ್ಯಭೂಮಿಯಾದ ಭಾರತ ದೇಶದಲ್ಲಿ ಜನಿಸಿ ವಿಕಾಸವಾದ ಸಂಸ್ಕೃತಿಯಾಗಿದೆ. ಅಂದರೆ ಈ ಭಾರತೀಯ ಸಂಸ್ಕೃತಿ ಎನ್ನುವುದು ಪವಿತ್ರವಾಗಿರ್ತಕ್ಕಂತಹ ಈ ಮಣ್ಣಿನಲ್ಲಿ ಹುಟ್ಟಿ ವಿಕಾಸವಾಗಿರ್ತಕ್ಕಂತಹ ಸಂಸ್ಕೃತಿ ಆಗಿದೆ. ಇಂತಹ ಸಂಸ್ಕೃತಿ ವಿಶೇಷ ಏನಂತ ಕೇಳಿದರೆ, ವಿಚಾರಕ್ಕೆ ಮುಕ್ತವಾದ ಅವಕಾಶವನ್ನು ನಮ್ಮ ಭಾರತೀಯ ಸಂಸ್ಕೃತಿ ನಮಗೆಲ್ಲರಿಗೂ ಕೊಟ್ಟಿದೆ. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ವಿವಿಧತೆ ಇದೆ, ಆದರೆ ಅದು ಸದಾ ಏಕತೆಯನ್ನೇ ಬೋಧನೆ ಮಾಡ್ತಾ ಇದೆ. ಆದ್ದರಿಂದ ಸಹಜವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ, ವೇದಾಂತ, ಜೈನ, ಬೌದ್ಧ ಮತ್ತು ಚಾರ್ವಾಕ ಈ 9 ದರ್ಶನಶಾಸ್ತ್ರಗಳು ಇವೆ ಅಂತ ನಮ್ಮ ಹಿರಿಯರು ಸಾವಿರಾರು ವರ್ಷಗಳ ಹಿಂದೆಯೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಂತಹ ಭಾರತೀಯ ಸಂಸ್ಕೃತಿಯಲ್ಲಿ ವೈದಿಕ, ವೈಷ್ಣವ, ಶೈವ, ಶಾಕ್ತ, ಆಗಮ, ತಂತ್ರ, ವೀರಶೈವ ಲಿಂಗಾಯತ, ಜೈನ, ಬೌದ್ಧ, ಸಿಖ್ ಮೊದಲಾಗಿರ್ತಕ್ಕಂತಹ ಅನೇಕ ಶ್ರೇಷ್ಠವಾಗಿರ್ತಕ್ಕಂತಹ ಸಂಪ್ರದಾಯಗಳು ಕೂಡ ಇವೆ. ಈ ಎಲ್ಲ ಶ್ರೇಷ್ಠ ಸಂಪ್ರದಾಯಗಳಿಗೂ ಕೂಡ ಭಾರತೀಯ ಸಂಸ್ಕೃತಿಯೇ ಮೂಲ ತಾಯಿಬೇರಾಗಿದೆ. ಭಾರತೀಯ ಸಂಸ್ಕೃತಿಯೇ ಮಾತೃಸ್ಥಾನದಲ್ಲಿದೆ. ಹೀಗೆ ಭಾರತೀಯ ಸಂಸ್ಕೃತಿಯನ್ನು ಮಾತೃಸ್ಥಾನದಲ್ಲಿ ಹೊಂದಿರತಕ್ಕಂಥ ಎಲ್ಲರನ್ನೂ ಸಹ ಯಾರ ಭಾವನೆಗೂ ಕಿಂಚಿತ್ತು ಧಕ್ಕೆ ಬಾರದಂತೆ ಎಲ್ಲರನ್ನೂ ಸಹ ಒಂದು ಸಮಾನ ಚೌಕಟ್ಟಿನ ಒಳಗೆ ಹೃದಯದಿಂದ ಒಂದಾಗಿ ಬಾಳುವಂತೆ ಮಾಡಬೇಕು. ತನ್ಮೂಲಕ ವಿಶ್ವಶಾಂತಿಗಾಗಿ, ವಿಶ್ವ ಭ್ರಾತೃತ್ವಕ್ಕಾಗಿ, ಜಾಗತಿಕ ಸಾಮರಸ್ಯಕ್ಕಾಗಿ ಸುಸಂಸ್ಕೃತವಾದ, ಸದೃಢವಾದ ಹಾಗೂ ಶ್ರೇಷ್ಠವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎನ್ನುವ ಮಹೋದ್ದೇಶವನ್ನಿಟ್ಟುಕೊಂಡು ಭಗವಂತನ ಪ್ರೇರಣೆಯಂತೆ ಭಾರತೀಯ ಸಂತ ಮಹಾಪರಿಷತ್ತು ಆರಂಭ ಆಗಿರ್ತದೆ. ಈ ಒಂದು ಮಹೋದ್ದೇಶವನ್ನು ಸಾಧಿಸಲು ಭಾರತೀಯ ಸಂತ ಮಹಾಪರಿಷತ್ತು ಮುಖ್ಯವಾಗಿ 2 ಪ್ರಮುಖವಾಗಿರ್ತಕ್ಕಂತಹ ಕಾರ್ಯಪ್ರಣಾಳಿಕೆಗಳನ್ನು, ಕ್ರಿಯಾ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅದೇನಂತ ಕೇಳಿದರೆ, ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂತಹ ಸಂಸ್ಕೃತಿಗೆ ಸೇರಿದ ಎಲ್ಲರಿಗೂ ಸಹ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಬದುಕಿನಲ್ಲಿ ಆಚರಿಸಲು ಒಂದೇ ರೀತಿಯ ಸಂಸ್ಕಾರ, ಅಂದರೆ ಏಕರೂಪ ಆಚಾರ ಸಂಹಿತೆ, ಯೂನಿಫಾರ್ಮ್ ರಿಚುವಲ್ ಕೋಡ್, ಇದನ್ನು ಜಾರಿಗೊಳಿಸುವುದು. ಇನ್ನೊಂದು ಕ್ರಿಯಾ ಯೋಜನೆ, ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂತಹ ಸಂಸ್ಕೃತಿಗೆ ಸೇರಿದ ಎಲ್ಲ ಮಕ್ಕಳ ಬದುಕನ್ನು ಮೌಲ್ಯಯುತವಾಗಿ ರೂಪಿಸಲು ಒಂದೇ ರೀತಿಯ ಸಮಾನ ಸಂಸ್ಕಾರ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವುದು. ಹೀಗೆ ಒಂದೇ ರೀತಿಯ ಸಂಸ್ಕಾರ, ಒಂದೇ ರೀತಿಯ ಸಮಾನ ಸಂಸ್ಕಾರ ಶಿಕ್ಷಣ ಎನ್ನುವ 2 ಪ್ರಮುಖ ಕ್ರಿಯಾ ಯೋಜನೆಗಳನ್ನು ಭಾರತೀಯ ಸಂತ ಮಹಾಪರಿಷತ್ತು ಹಮ್ಮಿಕೊಂಡಿದೆ. ಈ ಒಂದು ಏಕರೂಪ ಆಚಾರ ಸಂಹಿತೆ ಅಂದರೆ ಏನು ಅಂತ ಕೇಳಿದರೆ, ಭಾರತೀಯ ಸಂಸ್ಕೃತಿಗೆ ಸೇರಿದ ಎಲ್ಲರೂ ಸಹ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಜೀವನದಲ್ಲಿ ಸಮಾನವಾಗಿ ಪಾಲಿಸಲು ಹೇಳಿರ್ತಕ್ಕಂತಹ 5 ಸಮಾನ ಸಂಸ್ಕಾರಗಳು ಆಗಿವೆ. ಇದನ್ನು ಭಾರತೀಯ ಸಂಸ್ಕೃತಿಯ ಸಮಾಜದ ಎಲ್ಲರೂ ಕೂಡ ಶ್ರದ್ಧೆಯಿಂದ ಪಾಲಿಸಬೇಕು ಎನ್ನುವುದು ಭಾರತೀಯ ಸಂತ ಮಹಾಪರಿಷತ್ತಿನ ಮಹದಾಶಯವಾಗಿದೆ. ಅದರೊಟ್ಟಿಗೆ ಏಕರೂಪ ಸಾಮಾನ್ಯ ಸಂಸ್ಕಾರ ಶಿಕ್ಷಣ. ಏಕರೂಪ ಸಾಮಾನ್ಯ ಸಂಸ್ಕಾರ ಶಿಕ್ಷಣ ಅಂತಂದರೆ ಏನು ಅಂತ ಕೇಳಿದರೆ, ಏಕರೂಪ ಸಾಮಾನ್ಯ ಸಂಸ್ಕಾರ ಶಿಕ್ಷಣ ಎನ್ನುವುದು ಭಾರತೀಯ ಸಂಸ್ಕೃತಿಗೆ ಸೇರಿದ 6 ವರ್ಷಕ್ಕೆ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ ಸಹ 8 ವರ್ಷಗಳ ಕಾಲ ಸಮಾನ ವೇದಿಕೆಯಲ್ಲಿ ಕಡ್ಡಾಯವಾಗಿ ನೀಡತಕ್ಕಂತಹ ಭಾರತೀಯ ಸಂಸ್ಕೃತಿ ಶಿಕ್ಷಣ ಆಗಿದೆ. ಈ ಭಾರತೀಯ ಸಂಸ್ಕೃತಿ ಶಿಕ್ಷಣ ಹೇಳುವುದು ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣ ಆಗಿರ್ತದೆ. ಇದರಲ್ಲಿ ಆಧ್ಯಾತ್ಮ, ಧರ್ಮ, ಇತಿಹಾಸ, ಸಾಹಿತ್ಯ, ಕಲೆ, ಕ್ರೀಡೆ, ಸಂಗೀತ, ಹೀಗೆ ಈ ಎಲ್ಲ ಒಂದು ಮೌಲ್ಯಯುತವಾದ ವಿಚಾರಗಳಲ್ಲಿ ಯಾವ ವಿಚಾರಗಳು ಸಮಷ್ಟಿ ಹಿತದೃಷ್ಟಿಯಿಂದ, ಸಮನ್ವಯ ದೃಷ್ಟಿಕೋನದಿಂದ ಎಲ್ಲರಿಗೂ ಕೂಡ ಒಪ್ಪಿಗೆ ಆಗ್ತದೋ ಅಂತಹ ಮೌಲ್ಯಯುತವಾದ ವಿಚಾರಗಳನ್ನು ಭಾರತೀಯ ಸಂತ ಮಹಾಪರಿಷತ್ತು ಭಾರತೀಯ ಸಂಸ್ಕೃತಿ ಶಿಕ್ಷಣ ಎನ್ನುವ ಹೆಸರಿನಲ್ಲಿ ನಮ್ಮೆಲ್ಲ ಮಕ್ಕಳಿಗೆ ನೀಡ್ತಾ ಇದೆ. ಆತ್ಮೀಯರೇ, ಇದು ಯಾವ ಉದ್ದೇಶಕ್ಕಾಗಿ ಅಂತ ಕೇಳಿದರೆ, ಇವತ್ತು ಸಮಾಜದಲ್ಲಿ ಪೋಷಕರು ಮಕ್ಕಳಿಗೆ ಎಲ್ಲವನ್ನೂ ಕೊಡ್ತಾ ಇದ್ದಾರೆ, ಆದರೆ ಯಾವುದನ್ನು ಅಗತ್ಯವಾಗಿ ಕೊಡಬೇಕಾಗಿತ್ತೋ ಅದನ್ನು ಕೊಡುವುದರಲ್ಲಿ ಮಾತ್ರ ಸರಿಯಾದ ರೀತಿಯಲ್ಲಿ ಆಸಕ್ತಿಯನ್ನು ವಹಿಸ್ತಾ ಇಲ್ಲ.
ಅದು ಯಾವುದು ಅಂತ ಕೇಳಿದರೆ ಮೌಲ್ಯಯುತವಾಗಿರತಕ್ಕಂತಹ ಸಂಸ್ಕಾರ ಶಿಕ್ಷಣವನ್ನು ಬೆಳೆಯುವ ಮಕ್ಕಳಿಗೆ ನಾವು ಕೊಡಬೇಕಾಗಿದೆ. ಇದರಿಂದ ಏನಾಗ್ತಾ ಇದೆ, ನಾವು ಕೊಡ್ತಾ ಇಲ್ಲ. ಆದ್ದರಿಂದ ಏನಾಗ್ತಾ ಇದೆ ಅಂತ ಕೇಳಿದರೆ, ಇದರಿಂದ ಸಮಾಜದಲ್ಲಿ ಇವತ್ತು ನಾವು ಎಲ್ಲಿ ನೋಡಿದರೂ ಕೂಡ ಆ ಒಂದು ಮಕ್ಕಳು, ವಿಶೇಷವಾಗಿ ಬೆಳೆದು ನಿಂತ ಮಕ್ಕಳು ಪೋಷಕರ ಮಾತನ್ನು ಕೇಳ್ತಾ ಇಲ್ಲ. ಕೌಟುಂಬಿಕ ಮೌಲ್ಯಗಳು ಅಧಪತನವನ್ನು ಕಾಣ್ತಾ ಇದೆ, ಅಂದರೆ ಕನಿಷ್ಠ ಮಟ್ಟವನ್ನು ತಲುಪ್ತಾ ಇದೆ. ಅಷ್ಟೇ ಅಲ್ಲ, ಮಾನವೀಯ ಸಂಬಂಧಗಳು ಶಿಥಿಲವಾಗ್ತಾ ಇದೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ನಾವು ನೋಡಿದರೆ ಎಲ್ಲಿ ನೋಡಿದರೂ ಕೂಡ ಪರಸ್ಪರ ನಿಂದನೆ, ಕಚ್ಚಾಟ ಪ್ರವೃತ್ತಿ, ಅಸೂಯೆ, ದ್ವೇಷ, ಸಂಘರ್ಷ ಇವುಗಳೇ ಸಮಾಜದಲ್ಲಿ ಕಾಣ್ತಾ ಇದೆ. ಇದು ಅತ್ಯಂತ ಗಂಭೀರವಾಗಿರತಕ್ಕಂಥ ವಿಚಾರ ಆಗಿದೆ. ಇಂತಹ ಒಂದು ಅತ್ಯಂತ ಗಂಭೀರವಾದ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಭಾರತೀಯ ಸಂತ ಮಹಾಪರಿಷತ್ತು ಈ ಒಂದು 2ನೇ ಕ್ರಿಯಾ ಯೋಜನೆಯಾಗಿರ್ತಕ್ಕಂತಹ ಭಾರತೀಯ ಸಂಸ್ಕೃತಿಗೆ ಸೇರಿದ ಎಲ್ಲ ಮಕ್ಕಳಿಗೂ ಸಹ ಏಕರೂಪದ ಆ ಸಾಮಾನ್ಯ ಸಂಸ್ಕಾರ ಶಿಕ್ಷಣವನ್ನು ಕೊಡಬೇಕು ಎನ್ನುವ ಮಹಾ ಸಂಕಲ್ಪವನ್ನು ಮಾಡಿದೆ. ನಮ್ಮ ಮಕ್ಕಳು ಹೇಗಿರಬೇಕು ಅಂತ ಕೇಳಿದರೆ, ಅವರ ಮಕ್ಕಳ ಭವಿಷ್ಯ ಮೌಲ್ಯಯುತವಾಗಿರಬೇಕು. ಮಕ್ಕಳು ವೈಯಕ್ತಿಕ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ ಹಾಗೂ ಔದ್ಯೋಗಿಕ ಜೀವನದಲ್ಲಿ ಸಂಪೂರ್ಣ ಯಶಸ್ಸನ್ನು ಕಂಡುಕೊಳ್ಳುತ್ತಾ ಒಳ್ಳೆಯ ರೀತಿಯಲ್ಲಿ ಮೌಲ್ಯಯುತವಾಗಿ ತಮ್ಮ ಜೀವನವನ್ನು ಪರಿಪೂರ್ಣವಾಗಿ ವಿಕಾಸ ಮಾಡಬೇಕು. ಆ ರೀತಿ ಮಕ್ಕಳು ಆ ಪರಿಪೂರ್ಣವಾಗಿರತಕ್ಕಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು ಎನ್ನುವ ಮಹೋದ್ದೇಶದಿಂದ ಭಾರತೀಯ ಸಂತ ಮಹಾಪರಿಷತ್ತಿನ ಎಲ್ಲ ಸಮಾನ ಮನಸ್ಕ ಪೂಜ್ಯ ಸಂತರೆಲ್ಲರೂ ಸೇರಿ ಈ ಒಂದು ಮಹಾಸಂಕಲ್ಪವನ್ನು ಮಾಡಿರ್ತಾರೆ. ಭಾರತೀಯ ಸಂತ ಮಹಾಪರಿಷತ್ತು ಹಮ್ಮಿಕೊಂಡಿರತಕ್ಕಂಥ ಈ 2 ಕ್ರಿಯಾ ಯೋಜನೆಗಳ ಅನುಷ್ಠಾನ ಎನ್ನುವುದು ಯಾವುದೇ ಒಂದು ಮಠದ ಕಾರ್ಯಕ್ರಮ ಅಲ್ಲ, ಯಾವುದೇ ಒಂದು ಆಶ್ರಮದ ಕಾರ್ಯಕ್ರಮ ಅಲ್ಲ, ಯಾವುದೋ ಒಂದು ಸಂಪ್ರದಾಯಕ್ಕೆ ಸೇರತಕ್ಕಂಥವರ ಕಾರ್ಯಕ್ರಮ ಅಲ್ಲ, ಹಾಗೆ ಯಾವುದೇ ಒಂದು ಸಮುದಾಯದವರ ಕಾರ್ಯಕ್ರಮ ಅಲ್ಲ. ಇದು ಎಲ್ಲರೂ ಕೂಡ ಭಾರತೀಯ ಸಂತ ಮಹಾಪರಿಷತ್ತಿನ ಸಮಾನ ಮನಸ್ಕ ಪೂಜ್ಯ ಸಂತರೆಲ್ಲರೂ ಸೇರಿ ಲೋಕದ ಹಿತಕ್ಕಾಗಿ, ನಮ್ಮ ಭಾರತೀಯ ಸಂಸ್ಕೃತಿಯ ಮಕ್ಕಳ ಭವಿಷ್ಯಕ್ಕಾಗಿ ಹಾಗೂ ಭಾರತೀಯ ಸಂಸ್ಕೃತಿ ಸಮಾಜದ ಎಲ್ಲರ ಒಂದು ಕಲ್ಯಾಣಕ್ಕಾಗಿ ಈ ಮಹಾಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ಈ ಒಂದು ಶುಭ ಸಂದರ್ಭದಲ್ಲಿ, ಅಂದರೆ ಈ ಒಂದು ಉತ್ತರಾಯಣ ಪುಣ್ಯಕಾಲದ ಈ ಒಂದು ಸಂಕ್ರಾಂತಿ ಹಬ್ಬದ ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆರಂಭ ಮಾಡ್ತಾ ಇದ್ದಾರೆ. ಆದ್ದರಿಂದ ಭಾರತೀಯ ಸಂಸ್ಕೃತಿ ಸಮಾಜದ ಪ್ರತಿಯೊಬ್ಬರೂ ಕೂಡ ಇದನ್ನು ಶ್ರದ್ಧೆಯಿಂದ ತೆಗೆದುಕೊಳ್ಳಬೇಕು. ಭಾರತೀಯ ಸಂಸ್ಕೃತಿಯ ಸಮಾಜದ ಪ್ರತಿಯೊಬ್ಬರೂ ಸಹ ಈ ಏಕರೂಪ ಆಚಾರ ಸಂಹಿತೆಯನ್ನು ತಮ್ಮ ಮನೆಯಲ್ಲಿ ಶ್ರದ್ಧೆಯಿಂದ ಪಾಲಿಸಬೇಕು. ಅಷ್ಟೇ ಅಲ್ಲ, ಈ ಒಂದು ಏಕರೂಪ ಸಾಮಾನ್ಯ ಸಂಸ್ಕಾರ ಶಿಕ್ಷಣವನ್ನು ಭಾರತೀಯ ಸಂಸ್ಕೃತಿ ಸೇರಿದ ಎಲ್ಲ ಪೋಷಕರು ಸಹ ತಮ್ಮ ಮಕ್ಕಳಿಗೆ ಕೊಡಿಸುವಲ್ಲಿ ಅತ್ಯಂತ ಆಸಕ್ತಿಯನ್ನು ವಹಿಸಬೇಕು. ತನ್ಮೂಲಕ ಭವ್ಯವಾಗಿರತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಪಾತ್ರವನ್ನು ಸಕ್ರಿಯವಾಗಿ ನಿರ್ವಹಿಸಬೇಕು ಅಂತ ಹೇಳ್ತಾ, ಆತ್ಮೀಯರೇ, ಭಾರತೀಯ ಸಂತ ಮಹಾಪರಿಷತ್ತು ಹಮ್ಮಿಕೊಂಡಿರ್ತಕ್ಕಂಥ ಈ 2 ಕ್ರಿಯಾ ಯೋಜನೆಗಳ ಅನುಷ್ಠಾನವನ್ನು ಜಗತ್ತಿಗೆ ಕೊಡ್ತಕ್ಕಂತಹ ಈ ಒಂದು ಸಂದೇಶವನ್ನು ಭಾರತೀಯ ಸಂಸ್ಕೃತಿಗೆ ಸೇರತಕ್ಕಂಥ ಎಲ್ಲರಿಗೂ ಸಹ ಅತ್ಯಂತ ಪವಿತ್ರತಮವಾಗಿರ್ತಕ್ಕಂತಹ ಈ ಒಂದು ವಾರಣಾಸಿ ಮಹಾಕ್ಷೇತ್ರದಲ್ಲಿ ನಾವು ನೀಡ್ತಾ ಇದ್ದೇವೆ. ಆದ್ದರಿಂದ ಕಾಶಿ ವಿಶ್ವೇಶ್ವರ ಸ್ವಾಮಿಯ ಆ ವಿಶಾಲಾಕ್ಷಿ ಅಮ್ಮನವರ ಅನುಗ್ರಹದಿಂದ ಎಲ್ಲರಿಗೂ ಶುಭವಾಗಲಿ. ಈ ಒಂದು ಭಾರತೀಯ ಸಂತ ಮಹಾಪರಿಷತ್ತು ಹಮ್ಮಿಕೊಂಡಿರತಕ್ಕಂಥ ಈ ಕ್ರಿಯಾ ಯೋಜನೆಗಳ ಅನುಷ್ಠಾನ ಎಲ್ಲರೂ ಕೂಡ ಭಾರತೀಯ ಸಂಸ್ಕೃತಿ ಸಮಾಜದ ಎಲ್ಲರೂ ಕೂಡ ಶ್ರದ್ಧೆಯಿಂದ ಪಾಲಿಸುವಂತಾಗಲಿ ಎನ್ನುವುದನ್ನು ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಹೃತ್ಪೂರ್ವಕವಾಗಿ ತಿಳಿಸ್ತಾ ಇದ್ದೇವೆ. ನಮ್ಮ ಆಶೀರ್ವಾದಗಳನ್ನು ಕೂಡ ತಿಳಿಸ್ತಾ ಇದ್ದೇವೆ. ಓಂ ನಮಃ ಶಿವಾಯ.